ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಎಂದು ನಂಬಬೇಡಿ. ಕೆಲವರು ನಮ್ಮ ಸಂತೋಷದ ಸಮಯದಲ್ಲಿ ಮಾತ್ರ ಜೊತೆಗಿರ್ತಾರೆ, ಆದರೆ ನಮ್ಮ ಕಷ್ಟದ ಸಮಯದಲ್ಲಿ ಕೈ ಹಿಡಿಯುವವರೇ ನಿಜವಾದ ನಂಬಿಕೆಯುಳ್ಳವರು. ತುಂಬಾ ನಂಬಿದವರಿಂದ ನೋವು ಬಂದಾಗ ನೋವು ಅವರಿಂದ ಬಂದದಕ್ಕಿಂತ ನಾವಿಟ್ಟಿದ ನಂಬಿಕೆ ಮುರಿದದಕ್ಕೆ ಹೆಚ್ಚು ನೋವಾಗ್ತದೆ. ಒಮ್ಮೆ ಯಾರ ಮೇಲಾದ್ರೂ ಸಂಪೂರ್ಣ ನಂಬಿಕೆ ಇಟ್ಟರೆ ಅವರ ಸಣ್ಣ ಬದಲಾವಣೆಯು ನಮ್ಮ ಮನಸ್ಸಿಗೆ ದೊಡ್ಡ ನೋವನ್ನ ಕೊಡ್ತದೆ. ಯಾಕಂದ್ರೆ ನಂಬಿಕೆ ಇರುವ ಜಾಗದಲ್ಲೇ ಭಾವನೆಗಳಿರ್ತವೆ. ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು ನಮ್ಮ ನೋವನ್ನು ಹೇಳದೆ ತಿಳಿದುಕೊಳ್ಳುವವರು. ಅಂತವರ ಮೇಲೆ ಇಟ್ಟ ನಂಬಿಕೆ ಜೀವನದಲ್ಲಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಎಲ್ಲರಿಗೂ ನಮ್ಮ ಹೃದಯದ ಬಾಗಿಲು ತೆರೆಯಬೇಡಿ. ಯಾಕಂದ್ರೆ ಕೆಲವರು ಒಳಗೆ ಬಂದು ಪ್ರೀತಿಯನ್ನು ಕೊಡೋದಿಲ್ಲ, ನೋವನ್ನು ಬಿಟ್ಟು ಹೋಗ್ತಾರೆ. ನಂಬಿಕೆ ಕಳೆದುಕೊಂಡ ನಂತರ ವ್ಯಕ್ತಿ ಬದಲಾಗೋದಿಲ್ಲ, ಆದ್ರೆ ಆ ವ್ಯಕ್ತಿಯ ಮೇಲೆ ಇಟ್ಟಿದ್ದ ನಮ್ಮ ಭಾವನೆಗಳು ನಿಧಾನವಾಗಿ ಸಾಯ್ತವೆ. ಯಾರನ್ನಾದ್ರೂ ನಿಜವಾಗಿ ನಂಬಿದಾಗ ಅವರಿಂದ ಸಿಗುವ ಸಣ್ಣ ನಿರ್ಲಕ್ಷ್ಯವು 1000 ಮಾತಿಗಿಂತ ಹೆಚ್ಚು ನೋವು ಕೊಡ್ತದೆ. ಜೀವನ ಕಲಿಸಿದ ದೊಡ್ಡ ಪಾಠ ಏನಂದ್ರೆ ಎಲ್ಲರನ್ನು ಪ್ರೀತಿಸಬಹುದು, ಆದ್ರೆ ಎಲ್ಲರನ್ನು ನಂಬಲು ಸಾಧ್ಯವಿಲ್ಲ. ನಮ್ಮ ಕಣ್ಣಲ್ಲಿ ನೀರು ಬಂದಾಗ ಕಾರಣ ಕೇಳುವವರು ಹಲವರು, ಆದ್ರೆ ಆ ನೋವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ನಿಲ್ಲುವವರು ತುಂಬಾ ಕಡಿಮೆ. ನಂಬಿಕೆ ಒಂದು ಭಾವನೆ, ಅದನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಒಬ್ಬರ ಹೃದಯದಲ್ಲಿ ಸ್ಥಾನ ಪಡೆಯಲು ಪ್ರಾಮಾಣಿಕತೆ ಬೇಕು, ಅದನ್ನು ಉಳಿಸಿಕೊಳ್ಳಲು ನಿಜವಾದ ಮನಸ್ಸು ಬೇಕು. ತುಂಬ ನಂಬಿದವರೇ ದೂರವಾದಾಗ ನೋವು ಅವರು ಹೋದದಕ್ಕೆ ಮಾತ್ರ ಆಗೋದಿಲ್ಲ, ಅವರ ಜೊತೆ ಕಂಡ ಕನಸುಗಳು, ಹಂಚಿಕೊಂಡ ಭಾವನೆಗಳು ಮತ್ತು ನಂಬಿಕೆ ಕಳೆದು ಹೋಯಿತು ಎನ್ನುವ ನೋವು ಹೆಚ್ಚು ಕಾಡ್ತವೆ. ಯಾರನ್ನಾದ್ರೂ ಮನಸಾರೆ ನಂಬಿದಾಗ ಅವರ ಒಂದು ಸಣ್ಣ ಸುಳ್ಳು ಕೂಡ ಹೃದಯಕ್ಕೆ ದೊಡ್ಡ ಗಾಯವಾಗ್ತದೆ. ಯಾಕಂದ್ರೆ ನೋವು ಸುಳ್ಳಿನಿಂದಲ್ಲ, ನಂಬಿಕೆ ಮುರಿದಿದ್ದರಿಂದ ಬರ್ತದೆ. ಜೀವನದಲ್ಲಿ ಎಲ್ಲರನ್ನೂ ನಂಬಲು ಸಾಧ್ಯವಿಲ್ಲ, ಆದ್ರೆ ಒಮ್ಮೆ ಯಾರನ್ನಾದ್ರೂ ನಿಜವಾಗಿ ನಂಬಿದ್ರೆ ಅವರಿಂದ ಬರುವ ನೋವನ್ನು ಸಹಿಸುವುದು ತುಂಬಾ ಕಷ್ಟವಾಗ್ತದೆ. ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಎಂದಿಗೂ ಮರಿಬಾರದು. ಯಾಕಂದ್ರೆ ಸಂತೋಷದಲ್ಲಿ ಜೊತೆಗಿರುವವರು ಹಲವರು, ಆದ್ರೆ ನೋವಿನಲ್ಲಿ ಜೊತೆ ನಿಲ್ಲುವವರು ಬಹಳ ಅಪರೂಪ. ನಂಬಿಕೆ ಮುರಿದ ನಂತರ ಕಣ್ಣಲ್ಲಿ ಕಣ್ಣೀರು ಬರದೇ ಇರಬಹುದು, ಆದ್ರೆ ಮನಸ್ಸಿನೊಳಗೆ ಒಂದು ಮೌನದ ನೋವು ಶುರುವಾಗ್ತದೆ. ಒಬ್ಬರನ್ನು ಕಳೆದುಕೊಂಡ ನೋವು ಕೆಲವೊಮ್ಮೆ ಕಡಿಮೆ, ಆದ್ರೆ ಅವರ ಮೇಲಿಟ್ಟಿದ್ದ ನಂಬಿಕೆ ಕಳೆದುಕೊಂಡ ನೋವು ಜೀವನ ಪೂರ್ತಿ ನೆನಪಾಗ್ತದೆ. ನಮ್ಮ ಮನಸ್ಸಿನ ಮಾತುಗಳನ್ನು ಎಲ್ಲರಿಗೂ ಹೇಳಬೇಡಿ. ಯಾಕಂದ್ರೆ ಕೆಲವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಬದಲಿಗೆ ಅದನ್ನೇ ನಿಮ್ಮ ವಿರುದ್ಧವಾಗಿ ಬಳಸಿಕೊಳ್ತಾರೆ. ನಿಜವಾದ ನಂಬಿಕೆ ಇರುವ ಸಂಬಂಧದಲ್ಲಿ ಪ್ರತಿದಿನ ಮಾತನಾಡುವುದು ಮುಖ್ಯವಲ್ಲ, ಮಾತಿಲ್ಲದ ಸಮಯದಲ್ಲೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಕೆಲವರು ಜೀವನಕ್ಕೆ ಬಂದು ಪ್ರೀತಿಯನ್ನ ಕಲಿಸ್ತಾರೆ, ಮತ್ತೆ ಕೆಲವರು ಬಂದು ಯಾರನ್ನು ಸುಲಭವಾಗಿ ನಂಬಬಾರದು ಎಂದು ಕಲಿಸ್ತಾರೆ. ಎರಡೂ ಜೀವನದ ಪಾಠಗಳೇ. ಹೃದಯ ಒಡೆದಾಗ ನೋವು ಕಡಿಮೆ ಆಗ್ಬೋದು, ಆದ್ರೆ ಒಮ್ಮೆ ಮುರಿದ ನಂಬಿಕೆಯ ಗುರುತು ಮಾತ್ರ ಮನಸ್ಸಿನಲ್ಲಿ ಯಾವಾಗಲೂ ಉಳಿಯುತ್ತದೆ. ಆದರೂ ಒಳ್ಳೆಯ ಹೃದಯವನ್ನು ಕಳೆದುಕೊಳ್ಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಇದ್ದರೂ ಮನಸ್ಸು ಮಾತ್ರ ಒಂಟಿಯಾಗಿರ್ತದೆ. ಆ ಏಕಾಂತದ ಕ್ಷಣಗಳೇ ನಮ್ಮ ನಿಜವಾದ ಸ್ವಭಾವವನ್ನ ಪರಿಚಯಿಸ್ತವೆ. ಯಾರನ್ನು ಅವಲಂಬಿಸದೆ ನಮ್ಮ ನೋವುಗಳನ್ನು ನಾವೇ ಅರ್ಥ ಮಾಡಿಕೊಂಡು ಮುಂದೆ ಸಾಗುವುದನ್ನ ಕಲಿಸ್ತವೆ. ಒಂಟಿ ಆಗಿರುವುದಂದ್ರೆ ಯಾರು ನಮ್ಮ ಜೊತೆ ಇಲ್ಲ ಎಂಬುದಲ್ಲ. ಕೆಲವೊಮ್ಮೆ ನಮ್ಮ ಕನಸುಗಳು, ನಮ್ಮ ನೋವುಗಳು, ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳಲು ನಾವು ನಮಗೆ ಸಮಯ ನೀಡಬೇಕಾಗ್ತದೆ. ಏಕಾಂತವು ನಮ್ಮನ್ನು ದುರ್ಬಲಗೊಳಿಸೋದಿಲ್ಲ, ಬದಲಾಗಿ ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡ್ತದೆ. ಒಮ್ಮೆ ನಂಬಿದವರು ದೂರವಾದಾಗ, ಪ್ರೀತಿಸಿದವರು ಬದಲಾಗಿದಾಗ ಮನಸ್ಸಿಗೆ ಒಂದು ಪಾಠ ಸಿಗ್ತದೆ. ಕೊನೆಯಲ್ಲಿ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿ ನಾವು ಮಾತ್ರ. ಆದ್ದರಿಂದ ಒಂಟಿತನವನ್ನು ಭಯಪಡಬೇಡಿ, ಅದೇ ನಮ್ಮೊಳಗಿನ ಶಕ್ತಿಯನ್ನು ಹುಡುಕುವ ದಾರಿ. ನಗುವಿನ ಹಿಂದೆ ಅಡಗಿರುವ ನೋವನ್ನು ಯಾರೂ ನೋಡೋದಿಲ್ಲ, ಮೌನದ ಹಿಂದಿರುವ ಕಥೆಯನ್ನು ಯಾರೂ ಕೇಳೋದಿಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಹೊರಗಿನಿಂದ ಸಂತೋಷವಾಗಿದ್ರು ಒಳಗಿನಿಂದ ಸಾವಿರಾರು ಭಾವನೆಗಳ ಜೊತೆ ಹೋರಾಡುತ್ತಿರಬಹುದು. ಜೀವನದ ಕೆಲವು ದಾರಿಗಳನ್ನು ನಾವು ಒಬ್ಬರೇ ನಡೆಯಬೇಕಾಗ್ತದೆ. ಆ ದಾರಿಯಲ್ಲಿ ಸಿಗುವ ಏಕಾಂತವೇ ನಮ್ಮ ತಪ್ಪುಗಳನ್ನು ತೋರಿಸ್ತದೆ, ನಮ್ಮ ಕನಸುಗಳನ್ನು ನೆನಪಿಸ್ತದೆ ಮತ್ತು ನಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ರೂಪಿಸ್ತದೆ. ಎಲ್ಲರೂ ಬಿಟ್ಟು ಹೋದ ಸಮಯದಲ್ಲಿ ಕುಗ್ಗದೆ ನಿಂತುಕೊಳ್ಳುವುದು ದೊಡ್ಡ ಗೆಲುವು. ಯಾಕಂದ್ರೆ ಒಂಟಿಯಾಗಿ ಹೋರಾಡಿ ಗೆದ್ದ ವ್ಯಕ್ತಿಗೆ ತನ್ನ ಸಾಮರ್ಥ್ಯದ ಬೆಲೆ ಗೊತ್ತಿರ್ತದೆ. ಕೆಲವರು ಜೀವನದಲ್ಲಿ ಬಂದು ತುಂಬಾ ನೆನಪುಗಳನ್ನು ಕೊಡ್ತಾರೆ, ಆದರೆ ಕೊನೆಗೆ ದೂರವಾಗ್ತಾರೆ. ಉಳಿಯುವುದು ಅವರ ನೆನಪುಗಳು ಮಾತ್ರ, ಮತ್ತು ಆ ನೆನಪುಗಳ ಜೊತೆ ಬದುಕುವ ಒಂದು ಮೌನವಾದ ಹೃದಯ ಮಾತ್ರ.